ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ಬ್ಲಾಗ್ಸ್. ಇವಳು ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ? ನಾವಿವತ್ತು ಹೋಗ್ತಾ ಇರೋದು ತಾಳ್ವಾಡಿಯಲ್ಲಿ ಇರುವಂತಹ ಶ್ರೀ ರಾಮರ ಪಾದದ ದೇವಸ್ಥಾನಕ್ಕೆ. ಬನ್ನಿ ದೇವಸ್ಥಾನದ ಒಳಗೆ ಹೋಗೋಣ. ಶ್ರೀ ರಾಮರ ಪಾದದ ದೇವಸ್ಥಾನದ ಹಿನ್ನೆಲೆಯನ್ನು ತಿಳಿಯೋಣ ಬನ್ನಿ. ರಾಮರ ಪಾದ ಅಂತ ರಾಮಾಯಣ ಕಾಲ ಯುಗದಲ್ಲಿ ಬಂದು ರಾಮರು ಒಂದು ರಾತ್ರಿ ಶ್ರೀಲಂಕಾ ಲಂಕೆ ಹೋಗ್ಬೇಕಾದ್ರೆ ಕೂತಿದ್ರು ಅಂತ ಇದ್ರು ಅಂತ ಇದ್ದು ಅದ್ರ ಪಾದ ಬಂದು ಹಂಗಾಗಿ ಅದು ರಾಮರ ಪಾದ ಅಂತ. ಅಂದರೆ ಲಂಕೆ ಹೋಗಿ ದಾರಿ ಗೊತ್ತಾಗ್ದಿರಾ ಇದಿದ್ದು ಇದು ಮಂಡಿ ಊರಿ ಬೆಟ್ಟನ ಸೀಳಿ ಬಾಣ ಬಿಟ್ಟು, ಹಾಗಾಗಿ ರಾಮರು ಕಿಂಡಿ ಅಂತ ಅದಕ್ಕೆ ಊರ ಹೆಸರಲ್ಲಿ. ಅಲ್ಲೊಂದು ವಿಗ್ರಹ ಸೇಮ್ ಅದೇ ಥರ ಒಂದು ಮಂಡಿ ಊರಿ ಬಾಣ ಬಿಟ್ಟಿರೋದು ಬೆಟ್ಟ ಕಟ್ಟಾಗಿದ್ದು ಅವಾಗ ಲಂಕೆ ಕಂಡಿದ್ದು. ಹಾಗಾಗಿ ಇಲ್ಲಿ ಒಂದು ರಾತ್ರಿ ಇದ್ರು ಅಂತೇಳಿ ಕೂತಿದ್ದು ಅವರು ಇಲ್ಲಿ ಎಲ್ಲ. ಹಾಗಾಗಿ ಇದು ಒಂದು ರಿಟರ್ನ್ ಹೋಗ್ತಾ ಇರೋದು ಕೋದಂಡರಾಮ ಅಂತ. ಇದಕ್ಕೆ ಅಯೋಧ್ಯೆಗೆ ಹೋಗ್ತಾ ಇರೋದು ರಿಟರ್ನ್. ಇದು ಬಂದು ಲಂಕೆಗೆ ಹೋಗ್ತಾ ಇರೋದು. ಶನಿವಾರ ಮಾತ್ರ ಪೂಜೆ, ದಿನ ಪೂಜೆ ಇಲ್ಲ. 3 ಗಂಟೆ ಕ್ಲೋಸ್ ಇದೆ. ದೇವರ ಅನುಗ್ರಹ ಇದ್ದರೆ ಮಾತ್ರ ಬರೋಕ್ಕಾಗಲ್ಲ. ಶನಿವಾರ ಮಾತ್ರ ಪೂಜೆ. ಈ ಟೈಮಲ್ಲಿ ವಿಶೇಷ ಇದು ಕಡಿಮೆ ಬಸ್ಸೇ ಬರುತ್ತೆ. ಅಲ್ಲಿಗೆ 4 ಬಸ್ ಬಿಟ್ಬಿಡ್ತಾರೆ, ಬಸ್ಸೇ ಬರುತ್ತೆ. ಇದು ಒಂದೇನೆ. ಇನ್ನೊಂದು ಬಂದು ರಾಮ ಪಾದ ದೊಡ್ಡಪುರದ ಒಳಗಡೆ ಇದೆ. ಅದೇ ಆಂಜನೇಯರು ಬಂದು ರಾಮ ಪಾದ ಎತ್ಕೊಂಡು ನಿಂತಿರೋ ಒಳಗಡೆ ಸ್ಟ್ಯಾಚು. ದೊಡ್ಡಪುರ ಇದೆಲ್ಲ, ದೊಡ್ಡಪುರದಿಂದ ಒಳಗಡೆ ಹೋಗ್ಬೇಕು. ದೊಡ್ಡಪುರ ನಿಮ್ಮದು 5 ಕಿಲೋಮೀಟ್ರು, ಆ ಕಡೆ 3 ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕು. ಕಾರಲ್ಲ, ಊರಿಂದ ಆಚೆ ಫುಲ್ ಲಾಸ್ಟ್ ಎಂಡು ಫುಲ್ ಕಡಿಮೆ. ಅದಾದ ಆಂಜನೇಯ ಸುಮಾರು 180 ಅಡಿ ನಿಂತಿರೋದು. ಪಾದ ನಿಲ್ಸೋದು ದೊಡ್ಡ ಸ್ಟ್ಯಾಚು. ನೀವು ಅಲ್ಲಿ ನಿಂತ್ಕೊಂಡ್ರೆ ಕಾಲಿಗೆ ಇಷ್ಟು ನೋಡಿ. ರಾಮ ಮಂಡಿ ಊರಿ ಬಾಣ ಬಿಟ್ಟಿರುವಂತಹ ಜಾಗ. ಹಾಗೆ ಪ್ರಸಾದ ಕೊಡ್ತಾ ಇದ್ರು. ದೇವಸ್ಥಾನಕ್ಕೆ ಬಂದು ಪ್ರಸಾದ ತಿನ್ನಿಲ್ಲ ಅಂದರೆ ಹೆಂಗೆ? ಹಾಗೆ ಪ್ರಸಾದ ತಿನ್ಕೊಂಡು ಇವರು ಪ್ರಸಾದ ಕೊಡ್ತಾ ಇದ್ರು. ಏನು ಸ್ಪೆಷಲ್ ಅಂತ ಕೇಳೋಣ ಬನ್ನಿ. ವರ್ಷ ಮಾಡಿಸ್ತೀವಿ ಶ್ರಾವಣ 4ನೇ ವಾರಕ್ಕೆ. ಈ ಸಲ ಲೇಟ್ ಆಗೋಯ್ತು ಅಷ್ಟೇ, ಬರೋದು 2 ಗಂಟೆ ಆಗೋಯ್ತು. 12 ಗಂಟೆಗೆ ಬಂದ್ಬಿಡ್ತೀವಿ. ವರ್ಷ ಮಾಡ್ತೀವಿ ಲಾಸ್ಟ್ನೇ ವಾರ. ನೀವು ಯಾವ ಊರ? ನಮ್ಮ ಚಾಮರಾಜನಗರ. ಹಾಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಬಂದ್ವಿ. ನೆಕ್ಸ್ಟು ನಾವು ಹೋಗಿದ್ದು ಶ್ರೀ ರುದ್ರ ಜಯವೀರ ಆಂಜನೇಯ ದೇವಸ್ಥಾನಕ್ಕೆ. ಹಾಗೆ ನಮ್ಮ ಬಾಸ್ ಹತ್ರ ಸ್ವಲ್ಪ ಬೇಡ್ಕೊಂಡು ನಮ್ಮ ಬಗ್ಗೆ ಬ್ಯಾಡ್ ಒಪಿನಿಯನ್ ಶೇರ್ ಮಾಡೋರಿಗೆ ಸ್ವಲ್ಪ ಜಾಸ್ತಿ ಶಕ್ತಿ ಕೊಡುತ್ತಂದೆ. ಯಾಕಂತಂದರೆ ಅವರು ನಮ್ಮ ಬಗ್ಗೆ ಮಾತಾಡೋದನ್ನೇ ಕೆಲಸ ಮಾಡ್ಕೊಬಿಟ್ಟಿದ್ದಾರೆ. ದೇವರೇ ನೀನೇ ನೋಡ್ಕೊಪ್ಪ ಅಂತ ಕೇಳಿಕೊಂಡು ಅಲ್ಲಿಂದ ನಾವು ಬಂದಿದ್ದು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಬೆಳೆದಂತಹ ಗಾಜನೂರಿನ ಮನೆಗೆ. ಆದರೆ ಮನೆ ಕ್ಲೋಸ್ ಮಾಡಿಬಿಟ್ಟಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರ ತಂಗಿ ರೀಸೆಂಟಾಗಿ ತೀರಿ ಹೋಗಿರುವುದರಿಂದ ಮನೆ ಕ್ಲೋಸ್ ಮಾಡಿಬಿಟ್ಟಿದ್ರು. ಹಾಗೆ ಹೊರ್ಗಡೆಯಿಂದನೇ ನೋಡಿಕೊಂಡು ಸ್ವಲ್ಪ ಫೋಟೋಸ್ ತಕ್ಕೊಂಡು ಹಾಗೆ ಒಂದು ಮುದ್ದು ಪುಟಾಣಿ ಸಿಕ್ಕಿದ್ರು, ಮಾತಾಡಿಸ್ಕೊಂಡು. ಯಾವರು ನಿಮ್ಮದು? ಗಾಜನೂರಾ? ಬಾ, ಪರವಾಗಿಲ್ಲ, ಹೋಗೋಣ ಚಾಮರಾಜನಗರಕ್ಕೆ. ಬಮ್ಮ, ಬಾಯ್. ಬಂದ್ವಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.